ನಮಗೆ ನೀವು ಹೇಳ್ಬೇಕಾದ್ರೆ ಗೊತ್ತಾಗತ್ತೆ ನೋಡಿ. ನಾವು ಡೈಲಿ ಪ್ಯಾಕೆಟ್ ಹಾಲು ತಗೊಂಡ್ಬಂದು ಕಟ್ ಮಾಡಿ ಕಾಫಿ ಇವತ್ತೆಲ್ಲಾ ಮಳೆ ಹುಯ್ತಿರ್ತದೆ ಅನುಭವ ಸರ್. ಮಳೆ ಹುಯ್ತಾನೆ ಇರ್ತದೆ, ಜಡಿ ಹಿಡ್ಕೊಂಬಿಟ್ಟಿರ್ತದೆ. ಹೋಗ್ಲೇಬೇಕು ಪಾಪ. ಅವು ಇಲ್ಲಾಂದ್ರೆ ಅಂಬಾ ಅಂತವೆ. ಅವು ಅಂಬಾ ಅನ್ನೋದು ನಮ್ ಮಕ್ಳು ಅರ್ಥಂಗ ಇರ್ತವೆ, ಕೇಳಕ್ ಆಗಲ್ಲ. ಹೋಗ್ಲೇಬೇಕು. ಎಂತ ಮಳೆ ಜೋರ್, ನಮ್ ಸಿಡ್ಲು ಬರ್ತದ, ಮಿಂಚು ಬರ್ತದ, ಎದ್ರಕಣಂಗೆ ಇಲ್ಲ ಪಾಪ. ಅವತ್ರ ಹೊಟ್ಟೆ ಹೋಗ್ಲೇಬೇಕು. ಆ ಮಳೇಲಿ ಕುಯ್ಲೇಬೇಕು, ಮಡಗ್ಲೇಬೇಕು, ಅವಕ್ಕೆ ಹಾಕ್ಲೇಬೇಕು ಸರ್. ಹಸುಗೆ ಹಿಂಡಿ ಬೂಸ 2 ಟೈಮ್ ಇಕ್ಲಿಲ್ಲ ಅಂದ್ರೆ ಅವು ಹಾಲು ಕೊಡಲ್ಲ. ಅವ್ರ ರೈಟ್ ಮಾತ್ರ ಏರ್ಸ್ಬಿಡ್ತಾರೆ ಬೆಳೆ. ನಾವು ಅದನ್ನ ಇನ್ನೊಂದು ಅಂದ್ರೆ ಎಲ್ಲೂ ಹೋಗಕ್ಕಾಗಲ್ಲ. ಹಸು ಇರೋರ್ ಮನೆಗಳು ಯಾರಾದ್ರೂ ಒಬ್ರು ಇರ್ಲೇಬೇಕು ಮೇಂಟೆನೆನ್ಸ್ಗೆ. ಎಲ್ಲೂ ಹಳ್ಳಿ ರೈತ ಎಲ್ಲೂ ಹೋಗಲ್ಲ. ಅದಕ್ಕೇನೆ ಅವ್ನು, ಅದಕ್ಕೆ ಸರ್ ಅವನ್ನ ಶ್ರಮಜೀವಿ ಅನ್ನೋದು. ಅದಕ್ಕೆ ಸರ್ ಅವನ್ನ ಶ್ರಮಜೀವಿ ಅನ್ನೋದು. ಸುಮ್ನೆ ಹೇಳಲ್ಲ. ಎಲ್ರೂ ರೈತನ ಮಕ್ಳೇ ಸರ್ ಇರೋರು. ಸಿಟಿಲಿ ಇರ್ತಾರೆ ಅಂತೀರ್ ಪಾಪ. ಅವರು ರೈತರ ಮಕ್ಳಾಗೆ ಇರ್ತಾರೆ. ಅವರು ಹೊಟ್ಟೆಪಾಡಕ್ ಬೆಂಗ್ಳೂರ್ಗೆ ಹೋಗಿರ್ತಾರೆ. ಅವ್ರಿಗೂ ಸಂಬಳ ಇದಕ್ಕೆಲ್ಲ ನೋಡ್ಕೊಂಡು ಅವರು ಹಂಗಂತಾರೆ. ಸರ್ಕಾರ ಎಲ್ಲಾ ಕಡೆ ನೋಡ್ಕೊಂಡು ಇದ್ ಮಾಡ್ಬೇಕು. ಪ್ರೀತಿಸೋರಿಗೆಲ್ಲ ಹೊಲವೇ ಜೀವನ ಸಾಕ್ಷಾತ್ಕಾರ, ರೈತರಿಗೆಲ್ಲ ಹೊಲವೇ ಜೀವನ ಸಾಕ್ಷಾತ್ಕಾರ. ಹೌದು ಸರ್. ಬರೀ ಹೊಲದಲ್ಲೇ ನಿಮ್ಮ ಪ್ರೀತಿ, ಹೊಲನೇ ಪ್ರೀತಿ ಮಾಡ್ತೀರಾ ನೀವು. ಗುಡ್.